ರೆಕಾರ್ಡ್ ಆಗ್ತಿದೆ, ನಾನು ಡಿಲೀಟ್ ಮಾಡಲ್ಲ. ನಾನು ಡಿಲೀಟ್ ಮಾಡಲ್ಲ. ಆಗ್ತಿದೆ, ನಾನು ಡಿಲೀಟ್ ಮಾಡಲ್ಲ. ನಾನು ಡಿಲೀಟ್ ಮಾಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ರೂಟೀನ್ ಮಾಡ್ತಾಯಿದ್ದೀನಿ, ಅಂದರೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ನೋಡಿ ನನ್ನ ಮಗನ ಟೆರೆಸ್ ಮೇಲೆ ಕರ್ಕೊಂಡ್ಬಂದು ಆಟ ಆಡಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನ್ನ ಡೇ ಸ್ಟಾರ್ಟ್ ಆಗೋದೇ ಒಂದು ಟೀ ಮತ್ತು ಬಿಸ್ಕೆಟಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಪಾಪಗೆ ಏನಾದರೂ ಮಾಡಿಬಿಡ್ತೀನಿ. ನಾನು ರೆಗ್ಯುಲರಾಗಿ ನಾನು ಮಾಡ್ತೀನಿ, ಯಾವಾಗಲಾದರೂ ನಾನು ಮಾಡಿಲ್ಲ ಅಂದರೆ ನಮ್ಮ ಅತ್ತೆ ಮಾಡ್ತಾಯಿರ್ತಾರೆ. ಅಂದರೆ ನಮ್ಮ ಮಾವಾಗೇನು ಅಷ್ಟೇ ಉಪ್ಪು ಖಾರ ಎಲ್ಲ ಕಮ್ಮಿ. ಸೊ ಅವರು ಅದನ್ನು ಮಾಡಿ ಪಾಪುಗೆ ಫೀಡ್ ಮಾಡ್ತಾರೆ. ಅವನು ನಮ್ಮ ಅತ್ತೆ ಇದ್ದರೆ ಮಾತ್ರ ಯಾರ ಹತ್ರನೂ ಬರಲ್ಲ. ಎಷ್ಟು ಕೇಡಿಯಾಗಿದ್ದಾನೆ ಅಂದರೆ, ಯಾರೂ ಇಲ್ಲ ಅಂತ ಹೇಳಿದ್ರೆ ನಾನು ತಿನ್ನಿಸಿದ್ರೆ ನೀಟಾಗಿ ತಿನ್ಕೊತಾನೆ. ಅಕಸ್ಮಾತ್ ನಮ್ಮ ಅತ್ತೆ ಇದ್ದರೆ ಓಕೆನಾ, ಅವರು ಮೇಲೆ ಕೆಳಗಡೆ ಎಲ್ಲ ಓಡಾಡ್ಕೊಂಡು, ನಾನು ಇವಾಗ ಹಂಗೆ ಮಾಡಿದ್ದೀನಿ, ಮೇಲೆ ಕೆಳಗಡೆ ಎಲ್ಲ ಓಡಾಡಿಸ್ಕೊಂಡು ನಮಗೆ ತಿನ್ನಿಸ್ತಾ ಇರೋದು ಈ ನಡುವೆ. ಸೊ ನೋಡಿ, ನನ್ನ ಕೆಲಸದ ನಡುವೆ ಪಾತ್ರೆಗಳು ತೊಳಿತಾ ಇದ್ದೆ. ಸೊ ಅವನು ಪಾಟಿ ಮಾಡಿಕೊಂಡ. ಸೊ ಈ ಥರ ನಡೀತಾ ಇರುತ್ತೆ. ಅಂದರೆ ಮಾಮ್ ಕೆಲಸಗಳೇ ಇಷ್ಟೇ ಅಲ್ವಾ. ಅವರು ಸುಸು ಮಾಡ್ತಾಯಿರ್ತಾರೆ, ಪಾಟಿ ಮಾಡ್ತಾಯಿರ್ತಾರೆ, ಇನ್ ಬಿಟ್ವೀನ್ ಹೋಗಬೇಕು, ಕ್ಲೀನ್ ಮಾಡಬೇಕು. ನಮ್ಮ ಮಾವ ಅಲ್ಲಿ ಕುತ್ಕೊಂಡು ಪಾಪು ಮಗಳೇ ಮಗು ಕಾಕ ಮಾಡ್ಕೊಂಡ್ಬಿಡ್ತಾನೆ, ಮಗಳೇ ಮಗು ಸುಸು ಮಾಡ್ಕೊಂಡ್ಬಿಡ್ತಾನೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಹೋಗಿ ಇನ್ ಬಿಟ್ವೀನ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಗೆ ಆಚೆ ಕಡೆ ಕಸ ಗುಡ್ಸೋಕ್ಕೆ ಒಂದು ಆಂಟಿ ಬರ್ತಾಯಿದ್ರು. ಓಕೆನಾ, ಅವ್ರನ್ನ ನೆಕ್ಸ್ಟ್ ಬಂದರೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಆಚೆ ಮೆಟ್ಲುಗಳು ಮತ್ತು ಮುಂದೆ ಏರಿಯಾ ಅದೆಲ್ಲ, ಪಾರ್ಕಿಂಗ್ ಏರಿಯಾ ಕೆಳಗಡೆ ಅದೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಹೋಗ್ತಾಯಿದ್ರು. ಮತ್ತು 2 ದಿವಸ ಒರೆಸೋದು ತೊಳೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗ ಆಲ್ಮೋಸ್ಟ್ ಒಂದು 2-3 ವೀಕ್ಸಿಂದ ಅವ್ರು ಬರ್ತಾಯಿಲ್ಲ. ಅದಕ್ಕೋಸ್ಕರ ನಮ್ಮ ಅತ್ತೆ ಗುಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಅವರು ಕೆಳಗಡೆ ಹೋಗಿ ಬರೋ ಅಷ್ಟಕ್ಕೆ ನಾನು ಒಂದು ಸ್ವಲ್ಪ ಬೇಗ ಅದು ಇದು ಕೆಲಸಗಳಿರುತ್ತೆ. ಲೈಕ್ ಕಸ ಗುಡ್ಸಾಗಿತ್ತು, ನಾನು ಕಸ ಗುಡಿಸೋದೆಲ್ಲ ವ್ಲಾಗ್ ಮಾಡ್ಕೊಂಡೆಲ್ಲ ಮರ್ತೋದೆ. ಆಮೇಲೆ ಹೌದಲ್ಲ, ನಾನು ವ್ಲಾಗ್ ಏನಾದರೂ ಹಾಕಬೇಕು, ಕಂಟೆಂಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಓಕೆ, ಅಟ್ಲೀಸ್ಟ್ ಡೈಲಿ ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡೆ. ಮಾಡೋ ಕೆಲಸನೇ ತಾನೇ, ರೆಕಾರ್ಡಿಂಗ್ ಆದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿತ್ತು, ಅದನ್ನು ತೊಳೆಯೋಕ್ಕೆ ಎಕ್ಸಾಕ್ಟ್ಲಿ ನನಗೆ 1.5 hour ಆಗಬೇಕಿತ್ತು. ಅಷ್ಟೊಂದು ಪಾತ್ರೆಗಳಿತ್ತು ಇವತ್ತು. ಸೊ ಎಲ್ಲ ತೊಳೆದು ಹಾಕ್ಬಿಟ್ಟು ಇನ್ ಬಿಟ್ವೀನಲ್ಲೂ ಅವನು ಅಳ್ತಾನೆ, ಅವ್ರನ್ನೂ ನೋಡ್ಕೊಬೇಕು. ಈ ಥರ ಎಲ್ಲ ಸುಸು ಕಾಕ ಎಲ್ಲ ಮಾಡ್ತಾಯಿರ್ತಾನೆ, ಅದನ್ನು ಹೋಗಿ ಕ್ಲೀನ್ ಮಾಡ್ತಾ ಇರಬೇಕು. ಅದು ಎಲ್ಲನೂ ಇರುತ್ತಲ್ವ. ಆಮೇಲೆ ಪಾಪದು ವಾಟರ್ ಖಾಲಿಯಾಗೋಗಿತ್ತು, ನೀರು. ಸೊ ಅದಕ್ಕೋಸ್ಕರ ಅವನಿಗೂ ಬಿಸಿನೀರು ಇಡಬೇಕಿತ್ತು. ಈ ಥರ ನನ್ನ ಶೆಡ್ಯೂಲ್ ಈ ಥರ ಇರುತ್ತೆ. ಮಾರ್ನಿಂಗ್ ಸಿಕ್ಕಾಪಟ್ಟೆ ಬ್ಯುಸಿ ಅನಿಸುತ್ತೆ. ಸೊ ಒನ್ಸ್ ಕೆಲಸ ಆದಮೇಲೆ ಅಪ್ಪ ಮುಗೀತಲ್ಲಪ್ಪ ಅನ್ನುವಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇದು ನಾರ್ಮಲ್ ಡೇಸು. ಮತ್ತು ನಾವು ವಾರಕ್ಕೆ 2 ಸಲ ಬಟ್ಟೆ ಒಗಿತೀವಿ. ಮಂಗಳವಾರ ಒಗಿತೀವಿ, ಇಲ್ಲ ಬುಧವಾರ ಒಗಿತೀವಿ. ಶನಿವಾರ ಅಂತೂ ಮ್ಯಾಂಡೇಟ್ರಿ, ಶನಿವಾರ ನೀರು ಬರುತ್ತೆ. ಸೊ ವಾಷಿಂಗ್ ಮಿಷಿನಲ್ಲಿ ಅದ್ರ ಪಾಡಿಗದು ಬಟ್ಟೆ ಒಗಿತಾ ಇತ್ತು. ನಮ್ಮ ಅತ್ತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿದ್ರು. ಸೊ 2 ಟೈಮ್ ಹಾಕ್ತೀವಿ, ಲೈಕ್ ಬೇಗ ಆಗೋಗುತ್ತೆ. ಸೊ ಹಾಗೆ ಅತ್ತೆ ಅದಾದಮೇಲೆ ಬಟ್ಟೆಗಳು ಒಣಗಾಕ್ತಾರೆ. ಅದಾದಮೇಲೆ ನಾನು ಹೋಗಿ ತೊಗೊಂಬಂದು ಎಲ್ಲ ಮರ್ಚ್ಬಿಟ್ಟು ಅವ್ರವ್ರ ವಾರ್ಡ್ಬೋರ್ಡಲ್ಲಿ ಇಟ್ಬಿಡ್ತೀನಿ. ಮಾವದು ಮತ್ತು ರಾಗುದು ಮಾತ್ರ ನಾನು ಹಾಸಿಗೆ ಮೇಲೆ ಇಟ್ಬಿಡ್ತೀನಿ, ಯಾಕಂದರೆ ಅವ್ರದ್ದು ನನಗೆ ಕನ್ಫ್ಯೂಸ್ ಆಗಿರುತ್ತೆ. ನಂದು ಪಾಪುದು, ನಮ್ಮ ಅತ್ತೆದು, ವಿಕಾಸ್ ಅವ್ರದ್ದು ನನಗೆ ಗೊತ್ತು ಎಲ್ಲೆಲ್ಲಿ ಇಟ್ಬೋದು ಅಂತ. ಸೊ ಅದಕ್ಕೆ ಇಟ್ಬಿಡ್ತೀನಿ. ಇನ್ನು ಮಿಕ್ಕಿದ್ದು ಅವರಿಬ್ಬರದ್ದು ಮಾವನೇ ಇಟ್ಕೊತಾರೆ. ಸೊ ಈ ಥರ ಇರುತ್ತೆ ನನ್ನ ದಿನಚರಿ ಅಂತ ಹೇಳ್ಬೋದು. ಸೊ ಆಯಿತು ಸರಿ, ನಾನು ನಮ್ಮ ಅತ್ತೆ ಮನೆಗೆ ಬಂದಾಗಿಂದ ನಾನು ಯಾವುದು ಡೈಲಿ ರೂಟೀನ್ ಮಾಡಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಒಂದು 11:30-12 o'clockವರೆಗೂ ಕಂಟಿನ್ಯೂಸಾಗಿ ಕೆಲಸ ಇದ್ದೇ ಇರುತ್ತೆ. ಜೊತೆಗೆ ಮಗು ನೋಡ್ಕೊಬೇಕು. ಹೀಗೆ ಮಾಡ್ತೀರಾ ನೀವು? ಸೊ ಇದರಲ್ಲಿ ಹೇಗೆ ಕೆಲಸಕ್ಕೆ ಹೋಗೋದು ಹೇಗೆ ಎಲ್ಲ ಅಲ್ವಾ, ಒಂದು ಸಿಕ್ಕಾಪಟ್ಟೆ ಏನಂತಾರೆ, ಒಬ್ಬೊಬ್ರಿಗೆ ಆಚೆ ಹೋದರೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮನೇಲಿದ್ದರೆ ಆಲ್ಮೋಸ್ಟ್ ಅವನಿಗೆ 1.5 year ಆಯಿತು. ಸೊ ಹಾಗೆ ಒಂದು ವ್ಯಾಕ್ಸಿನೇಷನ್ ಕೂಡ ಹಾಕ್ಸಾಗಿದೆ. ಸೊ ಅದ್ರದ್ದು ಅಪ್ಕಮಿಂಗಲ್ಲಿ ವ್ಲಾಗ್ ಹಾಕ್ತೀನಿ. ಯಾರ್ಯಾರಿಗೆ ಡೌಟ್ಸ್, ನನಗೂ ತುಂಬ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು. ಏನಿದು, ಎಷ್ಟೊಂದು ಜನ ಪ್ರೈವೇಟಲ್ಲಿ ತುಂಬ ಅಂದರೆ ತುಂಬ ಸಲ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಆಗ್ತಿದ್ದಾರೆ, ಗೌರ್ಮೆಂಟಲ್ಲಿ ಏನು ಇಷ್ಟೊಂದು ಕಮ್ಮಿ, ಆ ಥರ ಎಲ್ಲ ನನಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಅದೆಲ್ಲ ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕ್ಲಾರಿಫೈ ಮಾಡ್ತೀನಿ. ನನಗೂ ಕೂಡ ಏನು ಡೌಟ್ಸ್ ಇತ್ತು, ನಾನು ಏನೇನು ಕೇಳಿಕೊಂಡೆ, ಅದನ್ನೆಲ್ಲ ನಾನು ನಿಮಗೆ
ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ನೋಡಿ ನಮ್ಮ ಮನೇಲಿ ಎಷ್ಟು ಪಾತ್ರೆಗಳು ಬೀಳುತ್ತೆ ಅಂತ ಹೇಳಿದ್ರೆ, ಅಂದರೆ ನಾವು ಮಾರ್ನಿಂಗ್ ಇಷ್ಟು ತೊಳಿತೀವಲ್ವ, ತಿರ್ಗಾ ಬ್ರೇಕ್ಫಾಸ್ಟ್ ಆದಮೇಲೆ ವಾಶ್ ಮಾಡಿಬಿಡ್ತೀವಿ ಅಷ್ಟೇ. ತಿರ್ಗಾ ಮಧ್ಯಾಹ್ನದ ಊಟ ಎಲ್ಲ ಲೈಕ್ ಬರೀ ತಟ್ಟೆಗಳಿರುತ್ತೆ, ಒಂದು 3-4 ತಟ್ಟೆಗಳಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಪಾತ್ರೆ ಗೀತ್ರೆ ಏನಿರಲ್ಲ. ಬೆಳಗ್ಗೆ ಸಾರು ಕೂಗಿಸೋದು ಅದೆಲ್ಲ ಮಾರ್ನಿಂಗೇ ತೊಳೆದ್ಬಿಟ್ಟಿರ್ತೀವಿ. ಸೊ ಇದು ನೆಕ್ಸ್ಟ್ ಆಫ್ಟರ್ನೂನಿಂದ ನೈಟ್ದು ಪಾತ್ರೆ ಮಾತ್ರ ಇಷ್ಟಿರುತ್ತೆ. ಹಾಗೆ ನಮ್ಮತ್ತೆ ಸರಿ ಇವತ್ತು ಅವನಿಗೆ ತಲೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವನಿಗೆ ತಲೆ ಸ್ನಾನ ಮಾಡಿಸಿದ್ರು. ಸೊ ಅಲ್ಲೂ ಹೋಗಬೇಕು ನಾನು. ತಲೆ ಸ್ನಾನ ಒಬ್ರಿಗೆ ಆಗಲ್ಲ, ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ಸೊ ನಾರ್ಮಲಾಗಿ ಮೈ ಸ್ನಾನ ಅಂತ ಹೇಳಿದ್ರೆ ನಾನೇ ಮಾಡಿಸ್ಕೊಂಡು ಹೋಗ್ತೀನಿ. ಓಕೆನಾ? ನಾನೇ ಡೈಲಿ ಮಾಡಿಸ್ಬಿಡ್ತೀನಿ, ಪಟ್ಟಂತ ಹುದ್ಬಿಟ್ಟು. ಅದು ಈಸಿ, ಅವ್ನು ನಿಂತ್ಕೊತಾನೆ, ಬೇಗ ಬಿಸಿ ಬಿಸಿ ನೀರು ಹಾಕಿಬಿಟ್ಟು ಕರ್ಕೊಂಬಂದುಬಿಡ್ತಾ ಇದ್ದೆ. ಬಟ್ ತಲೆ ಸ್ನಾನ ಮಾಡೋಕ್ಕೆ ಇಬ್ಬರು ಅಂತೂ ಮ್ಯಾಂಡೇಟ್ರಿಯಾಗಿ ಬೇಕೇ ಬೇಕು. ತಲೆ ಸ್ನಾನ ಮಾಡಿದಾಗ ನಾನು ಮತ್ತೆ ಹೆಲ್ಪ್ ತೊಗೊತೀನಿ. ಸೊ ಅವರು ಅಲ್ಲಿ ಸ್ನಾನ ಮಾಡಿಸ್ತಾಯಿದ್ರು. ಹೋಗಿಬಿಟ್ಟು ನೀರು ಉದ್ಬಿಟ್ಟು ಬಂದೆ. ನೋಡಿ ಇವಾಗ ಕರ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ. ಚೆನ್ನಾಗಿ ಬಿಸಿಲಿರುತ್ತಲ್ವ, ತಲೆ ಎಲ್ಲ ಮಕ್ಕಳದು ಸ್ವಲ್ಪ ಚೆನ್ನಾಗಿ ಒಣಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಕರ್ಕೊಂಡು ಹೋದರು. ಹಾಗೆ ನತ್ತಿ ಇರುತ್ತಲ್ಲ ಮಕ್ಕಳಿಗೆ, ಅದು ಇನ್ನೂ ಅವನಿಗೆ ಕ್ಲೋಸ್ ಆಗಿಲ್ಲ, ಇನ್ನೂ ಸ್ವಲ್ಪ ಹಂಗೆ ಇದೆ ಮೆತ್ತಗೆ. ಸೊ ನಿಮ್ಮ ಮಕ್ಕಳಿಗೂ ಏನು ಹಂಗೆ ಇರುತ್ತೀಯಾ ಅಂತ ನನಗೂ ಡೌಟ್ ಇದೆ. ಯಾರಾದ್ರಿಗೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 1.5 ಇಯರ್ ಆಯಿತು, ಅವ್ನಿಗಿನ್ನ ನತ್ತಿ ಯಾಕೆ ಮುಚ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಡಾಕ್ಟರ್ನ ಕೇಳಬೇಕು ಅಂದ್ಕೊತೀನಿ, ಮರ್ತೋಗ್ತೀನಿ. ಈಗ ಯಾವುದಾದ್ರೂ ಒಂದು ವಿಷಯನ ಗ್ಯಾಪ್ನಿಂದ ಇಟ್ಕೊಂಡು ಕೇಳಬೇಕು ಈ ಮ್ಯಾಟರು ಅಂದ್ಕೊತೀನಿ. ತುಂಬ ವಿಷಯ ಮರ್ತುಬಿಡ್ತೀನಿ ಅಲ್ಲಿರೋ ಕನ್ಫ್ಯೂಷನಲ್ಲಿ, ಅವ್ರು ಹೇಳೋ ಅಪ್ಡೇಟ್ಸ್ಗೆ. ಇದೇ ಆಗುತ್ತೆ ನಂದು. ಸೊ ಅದಾದಮೇಲೆ ನಾನು ಮನೆಯೆಲ್ಲ ಒರೆಸ್ಬಿಟ್ಟೆ. ಟೈಮ್ ತೋರಿಸಿದ್ನಲ್ವ, ಆಲ್ಮೋಸ್ಟ್ 2 ಗಂಟೆ ಆಗ್ತಿದೆ, ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಸೊ ಫಸ್ಟು ನಾನು ಅಡುಗೆ ಮಾಡಿಬಿಡೋಣ, ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ನಾನು ನಮ್ಮ ಅತ್ತೆ ಮತ್ತು ನನ್ನ ಅಂದರೆ ಹಸ್ಬೆಂಡ್ ವಿಕಾಸ್ ಅವರು ನಾರ್ಮಲ್ ಬ್ರೇಕ್ಫಾಸ್ಟ್ ತಿಂತೀವಿ. ನನ್ನ ಮೈದ್ನ ಮಾವ ಅವರೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ. ಸೊ ಅವ್ರಿಗೆ ಸಪ್ರೇಟಾಗಿ ಕುಕ್ ಮಾಡಬೇಕು, ನಮಗೆ ಸಪ್ರೇಟಾಗಿ ಕುಕ್ ಮಾಡಬೇಕು, ಪಾಪುಗೆ ಸಪ್ರೇಟಾಗಿ ಕುಕ್ ಮಾಡಬೇಕು. ಸೊ 3 ಥರ ಬ್ರೇಕ್ಫಾಸ್ಟ್ ಆಗುತ್ತೆ ನಮ್ಮ ಮನೇಲಿ. ಅಡುಗೆ ಮನೆಯಲ್ಲೇ ಇರ್ತೀವಿ, ಲೈಕ್ ಆ ಥರ ಲಿಟ್ರಲಿ. ಅಂದರೆ ಇವಾಗ ಆಯ್ತಾ, ಸಾಂಬಾರು ಅತ್ತೆ ಮಾಡಿಬಿಡ್ತಾರೆ, ಅದೊಂದು ತಲೆನೋವು ತಪ್ಪುತ್ತೆ. ಯಾಕೆಂತ ಹೇಳಿದ್ರೆ ಸಾಂಬಾರು 2 ಮಾಡಬೇಕು, ಅಂದರೆ ಬೇಯಿಸ್ಕೊಂಡು ಸಪ್ರೇಟಾಗಿ ಬೇಳೆ ನೀರು ಮಾವಾಗೆ ಮೈದ್ನಾಗೆ ಎತ್ತಿಕ್ತಾರೆ. ನಮ್ಮಲ್ಲಿ ಇದೇ ಥರ ಇರುತ್ತೆ ರೋಟಿನೂ. ಆಮೇಲೆ ನಾರ್ಮಲಾಗಿ ಸಾಂಬಾರು ಪೌಡರೆಲ್ಲ ಹಾಕಿ ನಮಗೆ ನಾರ್ಮಲಾಗಿ ಮಾಡ್ಕೊತೀವಿ. ಅದಕ್ಕೋಸ್ಕರ ಸಾಂಬಾರು ತಲೆನೋವು ನನಗೆ ಅಷ್ಟೊಂದಿರಲ್ಲ. ಏನಾದರೂ ಲೈಕ್ ಇತ್ತಿಗೆ ಬೇಳೆ ಸಾರಾಗಲಿ ಆ ಥರದ್ದು ಗೊತ್ತಿರೋದಾದರೆ ನಾನು ಮಾಡ್ಕೊಂಬಿಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅತ್ತೆ ಮಾಡ್ಕೊತಾರೆ, ಅಂದರೆ ಲೈಕ್ ಸಾಂಬಾರು ಮಾಡಿ ಇಟ್ಬಿಡ್ತಾರೆ. ಇನ್ನು ನೈಟು ನನಗೆ ಏನು ಅಷ್ಟೊಂದು ತಲೆನೋವಿರಲ್ಲ. ನನ್ನ ಮೈದ್ನ ಪಲ್ಯ ಚಪಾತಿ ಇರಲೇಬೇಕು. ಸೊ ಅದಕ್ಕೋಸ್ಕರ ಅದೊಂದು ಕುಕ್ಕಿಂಗ್ ಇರುತ್ತೆ. ಮತ್ತು ನಮ್ಮ ಮಾವಾಗೆ ಮುದ್ದೆ ಇರಲೇಬೇಕು ನಮ್ಮ ಮನೇಲಿ. ಸೊ ಯಾವಾಗಲೂ ಡಿಫ್ರೆಂಟ್ ಐಟಮ್ಸ್ ಕುಕ್ ಆಗ್ತಾನೆ ಇರುತ್ತೆ. ಪೋಹ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ಆಲೂ ಪೋಹ ಇದು ತುಂಬ ಚೆನ್ನಾಗಿರುತ್ತೆ. ಆನ್ಲೈನಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ನಿಮ್ಗೆ ಏನಾದರೂ ರೆಸಿಪಿ ಬೇಕಂತ ಹೇಳಿದ್ರೆ ತುಂಬ ಈಸಿ, ಆದಷ್ಟು ಬೇಗ ಮಾಡ್ಕೊಬೋದು. ಆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕೇಳಿ, ನಾನು ಹಾಕ್ತೀನಿ. ಓಕೆನಾ? ಸೊ ಇನ್ ಬಿಟ್ವೀನಲ್ಲಿ ಯಾಕೆ ವಾಯ್ಸ್ ಓವರ್ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮೈದ್ನಾಗೆ ಕ್ಯಾಮ್ರಾ ಶೈ ಜಾಸ್ತಿ, ಅಂದರೆ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ಆದರೂ ಹಾಗೆ ರೆಕಾರ್ಡ್ ಆಗಿಬಿಡಿದೆ. ಅವ್ನಿಗೆ ಗೊತ್ತಿಲ್ಲ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋದು. ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಅವನಿಗೆ ರೇಗಿಸ್ತಾ ಇದ್ದೆ ಅಷ್ಟೇ, ಅದಕ್ಕೋಸ್ಕರ. ಸೊ ಎಲ್ಲ ಮುಗ್ದಿತ್ತು. ಅಂದರೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟು ಕತ್ತೆ ತಲೆ ಸ್ನಾನ ಇಲ್ಲಾಂದರೆ ಮೈ ಸ್ನಾನ ಯಾವ ಥರ ಇರುತ್ತೋ ಡೈಲಿ ಸ್ನಾನ ಮಾಡಲೇಬೇಕಲ್ಲ ದೇವ್ರ ಪೂಜೆ ಮಾಡೋಕ್ಕೆ. ನಮ್ಮ ಮನೇಲಿ ಮಾರ್ನಿಂಗ್ ದೀಪ ಹಚ್ತೀವಿ, ಈವ್ನಿಂಗ್ ಕೂಡ ದೀಪ ಹಚ್ತೀವಿ. ಸೊ ಅದಕ್ಕೋಸ್ಕರ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅತ್ತೆ, ಇದು ಸ್ಯಾಟರ್ಡೇ ವ್ಲಾಗ್ ಮಾಡ್ತಾಯಿದ್ದೀನಿ, ಏನೇನಾಯಿತು ಅಂತ ಮಾತ್ರ ಹೇಳ್ತೀನಿ. ಸೊ ಅತ್ತೆ ಇನ್ನು ಸ್ನಾನಕ್ಕೆ ಹೋದರು. ಅದಾದಮೇಲೆ ಬಂದು ಪೂಜೆ ಎಲ್ಲ ಮುಗಿಸಿದ್ರು. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅತ್ತೆಗೂ ಹಾಕ್ಕೊಟ್ಟೆ, ನಾನು ತಿಂದೆ. ಆಲ್ಮೋಸ್ಟ್ 2:30 ಆಗಿತ್ತು ನಮ್ಮ ಬ್ರೇಕ್ಫಾಸ್ಟ್ ಮಾಡೋಷ್ಟಕ್ಕೆ. ನಾರ್ಮಲಾಗಿ 1:30 ಒಳಗಡೆ ಮುಗಿಸ್ತೀವಿ. ಅಂದರೆ ನಮ್ಮದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಲೈಕ್ ಬ್ರಂಚ್ ಆಗಿಬಿಡುತ್ತೆ, ಆ ಥರ ತಿಂತೀವಿ ಇಬ್ಬರೂ. ಸೊ ಈ ಥರ ಇತ್ತು ಡೇ. ಆಮೇಲೆ ಈವ್ನಿಂಗ್ ನಾನು ಪೂಜೆ ಎಲ್ಲ ಮುಗಿಸಿ, ನಾನು ಮಾಡಿದೆ ಸ್ಯಾಟರ್ಡೇ ಈವ್ನಿಂಗ್ ಪೂಜೆ. ಸೊ ಮುಗಿಸಿ ಅಮ್ಮ ಮನೆಗೆ ಹೊರಟೆ. 7 o'clock ಹಂಗೆ ಅಲ್ಲಿ ಬಿಟ್ಟಿದ್ದು. ಸೊ ಮಮ್ಮಿ ಮನೆಗೆ ಬಂದು ಮೆಡಿಸಿನ್ಸ್ ಎಲ್ಲ ಏನೇನೋ ಬೇಕಿತ್ತು ಅದೆಲ್ಲ ಆರ್ಡರ್ ಮಾಡಿದೆ. ಮತ್ತು ಹಾಗೆ ತುಂಬ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೂಡ ಪಾಪುಗೆ ತಂದಿದ್ರು. ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.